ಎಲ್ರಿಗೂ ನಮಸ್ಕಾರ. ಕಲರ್ಸ್ ಕನ್ನಡದ ಬಿಗ್ ಬಾಸ್ ಕಾರ್ಯಕ್ರಮದ ಗ್ರ್ಯಾಂಡ್ ಓಪನಿಂಗ್ ಇವತ್ತು 6 ಗಂಟೆಗೆ ಶುರುವಾಗುತ್ತೆ. ಆ್ಯಂಡ್ ಯಾರ್ಯಾರು ಕಂಟೆಸ್ಟೆಂಟು ಅಂತ ಎಲ್ರಿಗೂ ಕುತೂಹಲ ಇರುವಂಥದ್ದು. ಆಲ್ರೆಡಿ ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೆ, ಅದರಲ್ಲಿ 9 ಜನಗಳ ಒಂದು ಕಂಟೆಸ್ಟೆಂಟ್ ಲಿಸ್ಟ್ನ ನಿಮಗೆ ಹಂಚ್ಕೊಂಡಿದ್ದೆ. ಸೊ ಇದೇ ರೀತಿಯ ಬಿಗ್ ಬಾಸ್ ಸೀಸನ್ 11ರ ಪ್ರತಿಯೊಂದು ಅಪ್ಡೇಟ್ಗಳಿಗೂ ಕೂಡ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ 17 ಕಂಟೆಸ್ಟೆಂಟ್ಗಳ ಹೆಸರುಗಳನ್ನು ಕೂಡ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಯಾರು ಮಿಸ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು 17 ಜನರ ಕಂಟೆಸ್ಟೆಂಟ್ ಲಿಸ್ಟ್ ನೋಡೋದಾದರೆ ಮೊದಲನೇದಾಗಿ ಮಾನಸ ಅವರು. ಸೊ ನಿಮ್ಗೆ ಗೊತ್ತಿರೋಂಗೆ ಲಾಸ್ಟ್ ಸೀಸನಲ್ಲಿ ತುಕಾಲಿ ಸಂತೋಷ್ ಅವರಿದ್ದರು. ಸೊ ಅವರ ಒಂದು ಹೆಂಡತಿ ಮಾನಸ ಅವರು ಈ ಒಂದು ಸೀಸನ್ 11ರ ಬಿಗ್ ಬಾಸ್ಗೆ ಕಾಲಿಟ್ಟಿದ್ದಾರೆ. ಜೊತೆಗೆ ಯಮುನಾ ಶ್ರೀನಿಧಿ ಅಂತ ಇವರು ಕೂಡ ಸೀರಿಯಲ್ ಆ್ಯಕ್ಟ್ರಸ್ಸು. ಸೊ ಇವ್ರನ್ನೂ ಕೂಡ ಬಿಗ್ ಬಾಸ್ ಅನ್ನೋದಕ್ಕೆ ಕರೆಸಿದ್ದಾರೆ. ಜೊತೆಗೆ ಹಂಸ, ಸೊ ಇವರು ಕೂಡ ಸೀರಿಯಲ್ ಆ್ಯಕ್ಟರ್. ಆ್ಯಂಡ್ ಐಶ್ವರ್ಯ ಸಿಂಧೋಗಿ, ಸೊ ಇವರು ಸೀರಿಯಲ್ ಆ್ಯಕ್ಟ್ರೆಸ್ ಜೊತೆಗೆ ಸೊ ಸಿನಿಮಾಗಳಲ್ಲೂ ಕೂಡ ಮಾಡಿದ್ದಾರೆ. ಆ್ಯಂಡ್ ಇವರು ಕೂಡ ಬಿಗ್ ಬಾಸ್ 11ಕ್ಕೆ ಬಂದಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ತ್ರಿವಿಕ್ರಮ್, ಸೊ ಇವರು ಸೀರಿಯಲ್ ಆ್ಯಕ್ಟರ್ ಜೊತೆಗೆ ಸ್ವಲ್ಪ ಸೈಲೆಂಟ್ ಆಗಿರ್ತಾರೆ. ಮೇ ಬಿ ಫೇಸ್ ನೋಡ್ತಾ ಇದ್ರೆ ಬಿಗ್ ಬಾಸ್ ಸೀಸನ್ 11ರ ಸೊ 100 ಡೇಸ್ ಮೇ ಬಿ ಕಂಪ್ಲೀಟ್ ಮಾಡ್ತಾರೆ ಅಂತ ನನಗನ್ಸುತ್ತೆ. ಸೊ ನೋಡುವ ಏನಾಗುತ್ತೆ ಅಂತ. ಜೊತೆಗೆ ಅನುಷಾ ರೈ, ಸೊ ಇವರು ಕೂಡ ಸೀರಿಯಲ್ ಆ್ಯಕ್ಟರ್. ಸೊ ಇವರು ಮೇ ಬಿ ಸೀರಿಯಲಿಂದನೇ ಬಂದಿದ್ದಾರೆ. ಆ್ಯಂಡ್ ಧನರಾಜ್ ಆಚಾರ್ ಅವರು, ಸೊ ನಿಮ್ಗೆ ಗೊತ್ತಿರೋಂಗೆ ಮಂಗಳೂರು ಅಂದರೆ ಈ ದಕ್ಷಿಣ ಕನ್ನಡದಿಂದ ಒಬ್ಬ ಯಾರಾದರೂ ಸ್ಪರ್ಧಿನ ತಗೊಂತಾರೆ. ಅವರು ಈ ಒಂದು ಸೀಸನ್ 11ಕ್ಕೆ ಬಂದಿದ್ದಾರೆ. ಧನರಾಜ್ ಆಚಾರ್ ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ್ಯಂಡ್ ಉಗ್ರಂ ಮಂಜು, ಸೊ ಇವ್ರ ಹೆಸರು ಮಂಜು ಅಂತ. ಸೊ ಸಿನಿಮಾಗಳಲ್ಲಿ ಮುಖ್ಯವಾಗಿ ನಟನೆ ಮಾಡ್ತಾರೆ. ಸೊ ಉಗ್ರಂ ಸಿನಿಮಾದಲ್ಲೂ ಕೂಡ ಮಾಡಿದರು, ದೊಡ್ಡ ಮನೆ ಹುಡುಗ ಕೂಡ ಸಿನಿಮಾದಲ್ಲಿ ಇದ್ದರು. ಜೊತೆಗೆ ರಂಜಿತ್ ಕುಮಾರ್ ಅಂತ, ಸೊ ಶನಿ ಅನ್ನೋ ಒಂದು ಸೀರಿಯಲಲ್ಲಿ ಇವರು ಕೂಡ ಆ್ಯಕ್ಟ್ ಮಾಡಿದರು. ತುಂಬ ಒಂದು ಒಳ್ಳೆ ಪರ್ಸ್ನಾಲಿಟಿ ಇರುವಂಥ ವ್ಯಕ್ತಿ, ವಿನಯ್ನ ಹೋಲುವಂಥ ವ್ಯಕ್ತಿ. ಜೊತೆಗೆ ಮೋಕ್ಷಿತಾ ಪೈ, ತುಂಬ ಬ್ಯೂಟಿಫುಲ್ ಆಗಿರುವಂಥ ಹುಡುಗಿ. ಸೊ ಪಾರು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದಂಥವ್ರು. ಸೊ ನನಗಂತೂ ತುಂಬ ಅವ್ರು ಇಷ್ಟ. ಸೊ ಈ ಬಾರಿ ಬಿಗ್ ಬಾಸ್ಗೆ ಬಂದಿರೋದು ಖುಷಿ ವಿಚಾರ. ಆ್ಯಂಡ್ ಭವ್ಯಗೌಡ, ಸೊ ಮೊದಲು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಒಂದು ಹೆಸರು ಮಾಡಿದಂಥವ್ರು. ಅದಾದಮೇಲೆ ಒಂದು ಗೀತಾ ಅನ್ನೋ ಸೀರಿಯಲ್ ಅಂತ ಅನ್ಸುತ್ತೆ. ಸೊ ಅದರಲ್ಲೂ ಕೂಡ ಒಂದು ಒಳ್ಳೆ ಒಂದು ಹೆಸರನ್ನ ಮಾಡಿದ್ರು. ಜೊತೆಗೆ ಗೋಲ್ಡ್ ಸುರೇಶ್, ಉತ್ತರ ಕರ್ನಾಟಕದ ರೈತ ಅಂತ ಒಂದು ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರೆ. ಆ್ಯಂಡ್ ಬಿಸ್ನೆಸ್ ಮ್ಯಾನ್ ಕೂಡ ಹೌದು. ಆ್ಯಂಡ್ ಬಂಗಾರದ ಅಂಗಡಿನೇ ಮನೇಲಿ ಇಟ್ಕೊಂಡಂಥ ಗೋಲ್ಡ್ ಸುರೇಶ್ ಅವರು ಈ ಬಾರಿಯ ಬಿಗ್ ಬಾಸ್ ಸೀಸನ್ 11ಕ್ಕೆ ಬಂದಿದ್ದಾರೆ. ಆ್ಯಂಡ್ ಧರ್ಮ ಕೀರ್ತಿರಾಜ್, ಸೊ ನವಗ್ರಹ ಸಿನಿಮಾದಲ್ಲಿ ದರ್ಶನ್ ಅವರ ಒಂದು ಜೊತೆಗೆ ಆ್ಯಕ್ಟ್ ಮಾಡಿದಂಥ ಧರ್ಮ ಕೀರ್ತಿರಾಜ್ ಅವರು ಬಿಗ್ ಬಾಸ್ ಸೀಸನ್ 11ಕ್ಕೆ ಬಂದಿದ್ದಾರೆ. ಆ್ಯಂಡ್ ಗೌತಮಿ ಜಾಧವ್, ಸೊ ಇವರು ಕೂಡ ಬಿಗ್ ಬಾಸ್ ಸೀಸನ್ 11ಕ್ಕೆ ಬಂದಿದ್ದಾರೆ. ಆ್ಯಂಡ್ ಸತ್ಯ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದಂಥವ್ರು, ನಿಮ್ಗೆ ಗೊತ್ತಿರುವಂಥ ತುಂಬ ರೆಬಲ್ ಆಗಿರುವಂಥ ಕ್ಯಾರೆಕ್ಟರ್ನ ಪ್ಲೇ ಮಾಡಿದಂಥವ್ರು ಗೌತಮಿ ಜಾಧವ್ ಅವರು. ಸೊ ಇವರು ಬಿಗ್ ಬಾಸ್ ಮನೆ ಒಳಗಡೆಗೆ ಯಾವ ರೀತಿಯಲ್ಲಿ ಇರ್ತಾರೆ ಅನ್ನೋದು ಕೂಡ ತುಂಬ ಕುತೂಹಲ ಇರುವಂಥದ್ದು. ಆ್ಯಂಡ್ ಶಿಶಿರ್ ಶಾಸ್ತ್ರಿ, ಸೊ ರೀಸೆಂಟಾಗಿ ಸುಮಾರು ಧಾರಾವಾಹಿಗಳಲ್ಲಿ ಇವ್ರನ್ನ ನೋಡಿದ್ದೆ ನಾನು. ಜೊತೆಗೆ ಕೆಲವು 1-2 ಸಿನಿಮಾ ಕೂಡ ಮಾಡಿದ್ದಾರೆ. ಒಳ್ಳೆ ನಟ ಅಂತ ಹೇಳ್ಬೋದು. ಆ್ಯಂಡ್ ಫೈನಲ್ ಆಗಿ 2 ಹೆಸರು, ತುಂಬ ದೊಡ್ಡ ಹೆಸರು. ಒಂದು ಲಾಯರ್ ಜಗದೀಶ್ ಗೊತ್ತಿರೋಂಗೆ, ಆ್ಯಂಡ್ ಚೈತ್ರ ಕುಂದಾಪುರ. ಸೊ ಈ ಸೀಸನ್ 11ರಲ್ಲಿ ಈ 2 ಹೆಸರುಗಳು ತುಂಬ ಒಂದು ಅಂದರೆ ಸೌಂಡ್ ಮಾಡುವಂಥ ಹೆಸರುಗಳು. ಸೊ ಈ 2 ಒಂದು ಹೆಸರುಗಳ ಮೇಲೆ ತುಂಬ ಒಂದು ಕುತೂಹಲ ಇರುವಂಥದ್ದು. ಒಂದು ಲಾಯರ್ ಜಗದೀಶ್, ಇನ್ನೊಂದು ಚೈತ್ರ ಕುಂದಾಪುರ. ಯಾಕಂದರೆ ಇಬ್ಬರದು ಬ್ಯಾಕ್ಗ್ರೌಂಡ್ ನೋಡ್ತಾ ಇದ್ರೆ ಅದು ಒಂದೇ ರೀತಿಯಲ್ಲಿದೆ. ಒಂದು ಚೈತ್ರ ಕುಂದಾಪುರ ಹಿಂದುತ್ವ ಮತ್ತು ಕೆಲವು BJP ಒಂದು ಪಕ್ಷದ ವೇದಿಕೆಗಳಲ್ಲಿ ಭಾಷಣ ಮಾಡಿಕೊಂಡು ಆ್ಯಂಡ್ ಹಿಂದುತ್ವದ ಬಗ್ಗೆ ಒಂದು ಭಾಷಣಗಳನ್ನು ಮಾಡಿಕೊಂಡು ಜನರ ಒಂದು ಮನಸ್ಸಿನಲ್ಲಿ ಹೆಸರು ಮಾಡಿದಂಥವ್ರು. ಜೊತೆಗೆ ರೀಸೆಂಟಾಗಿ ಅಂದರೆ 1 ವರ್ಷದ ಹಿಂದೆ MLA ಸೀಟ್ ಕೊಡಿಸ್ತೀನಿ ಅಂತ ಕೆಲವು ಕೋಟಿಗಳ ದುಡ್ಡನ್ನು ನುಂಗಿ ನೀರು ಕುಡಿದು ಸೊ ಪೊಲೀಸರ ವಶಕ್ಕೆ ಪಡ್ಕೊಂಡಿದ್ರು. ಅದು ಯಾವಾಗ ರಿಲೀಸ್ ಆದರೂ ಗೊತ್ತಿಲ್ಲ. ಸೊ ಮತ್ತೆ ಇವಾಗ ರಿಲೀಸ್ ಆಗಿ ಅಥವಾ ಬೇಲಿಂದ ಬಂದು ಮತ್ತೆ ಇವಾಗ ಬಿಗ್ ಬಾಸ್ ಮನೆ ಒಳಗಡೆಗೆ ಬಂದಿದ್ದಾರೆ. ಆ್ಯಂಡ್ ಲಾಯರ್ ಜಗದೀಶ್, ಸೊ ರೀಸೆಂಟ್ ಟೈಮಲ್ಲಿ ತುಂಬ ಕಾಂಟ್ರವರ್ಸಿಗಳನ್ನು ಆ್ಯಂಡ್ ಕಾಂಟ್ರವರ್ಷಿಯಲ್ ಹೇಳಿಕೆಗಳನ್ನು ಕೊಟ್ಟು ಸೊ ಅವರು ಕೂಡ ಸ್ವಲ್ಪ ಸುದ್ದಿ ಆಗಿದ್ರು. ಸೊ ಮೇ ಬಿ ಬಿಗ್ ಬಾಸ್ ಬರೋದಕ್ಕೋಸ್ಕರನೇ ಈ ರೀತಿಯ ಒಂದು ಹೇಳಿಕೆಗಳನ್ನ ಕೊಟ್ಟರು ಅಂತ ಇವಾಗ ಜನಗಳಲ್ಲಿ ಅನಿಸುತ್ತೆ. ಆ್ಯಂಡ್ ಅವ್ರಿಗೆ ಒಂದು ಆಸೆ ಕೂಡ ಇದೆ ಅಂತೆ. ಸೊ ಅವರೇ ಹೇಳ್ಕೊಂಡಿರೋ ಪ್ರಕಾರ ನಾನು ಈ ರಾಜ್ಯದ CM ಆಗುವ ಒಂದು ಆಸೆನ ಅವರು ವ್ಯಕ್ತಪಡಿಸಿದ್ದಾರೆ. ಅದು ಆಸೆಯಾಗಿ ಉಳ್ಕೊಳ್ಳುತ್ತಾ ಅಥವಾ ಅದು ಆಸೆನ ಅವರು ರಿಯಲ್ ಆಗು ಕೂಡ ಮಾಡ್ತಾರ ಅನ್ನೋದು ನೋಡಬೇಕು. ಸೊ ಇಷ್ಟಿತ್ತು ಬಿಗ್ ಬಾಸ್ ಸೀಸನ್ 11ರ ಕಂಟೆಸ್ಟೆಂಟ್ ಲಿಸ್ಟ್. ಆ್ಯಂಡ್ ಇದರಲ್ಲಿ ಯಾರು ಸ್ವರ್ಗಕ್ಕೆ ಹೋಗಿದ್ದಾರೆ ಆ್ಯಂಡ್ ಯಾರು ನರಕಕ್ಕೆ ಹೋಗಿದ್ದಾರೆ ಅನ್ನೋದಾದರೆ, ಸೊ ನರಕಕ್ಕೆ ಯಾರು ಹೋಗಿದ್ದಾರೆ ಅನ್ನೋದನ್ನ ನಾನು ತಿಳಿಸ್ತೀನಿ. ಮಿಕ್ಕಿದವ್ರು ಎಲ್ಲರೂ ಬಗ್ಗೆ ಸ್ವರ್ಗಕ್ಕೆ ಹೋಗಿರ್ತಾರೆ. ಆ್ಯಂಡ್ ನರಕಕ್ಕೆ ಹೋದಂಥವ್ರು ಚೈತ್ರ ಕುಂದಾಪುರ, ಅನುಷಾ ರೈ, ಶಿಶಿರ್ ಶಾಸ್ತ್ರಿ, ಮಾನಸ, ಜೊತೆಗೆ ಮೋಕ್ಷಿತಾ ಪೈ, ರಂಜಿತ್, ಗೋಲ್ಡ್ ಸುರೇಶ್ ಅವರು ಈ ಒಂದು 7 ಜನ ಬಿಗ್ ಬಾಸ್ ಸೀಸನ್ 11ರ ನರಕದ ಒಂದು ಪಾಲಾಗಿದ್ದಾರೆ ಅಂತ ಹೇಳ್ಬೋದು. ಸೊ ನನಗೆ ಮುಖ್ಯ ಬೇಜಾರಾಗಿದ್ದು ಅಂದರೆ ಮೋಕ್ಷಿತಾ ಪೈಯನ್ನ ಯಾಕಪ್ಪ ನೀವು ನರಕಕ್ಕೆ ಹಾಕ್ಬಿಟ್ರಿ ಅಂತ ಬ್ಯೂಟಿಫುಲ್ ಹುಡುಗಿನ ಅನ್ನೋದು ನನ್ನ ಒಂದು
ಬೇಜಾರು. ಸೊ ನೋಡುವ ಯಾವ ರೀತಿಯಲ್ಲಿ ಇರುತ್ತೆ ಅಂತ. ಆ್ಯಂಡ್ ಬಿಗ್ ಬಾಸ್ ಸೀಸನ್ 11ರ ಇವತ್ತಿನ ಗ್ರ್ಯಾಂಡ್ ಓಪನಿಂಗ್ನ ಟೀಸರ್ ಕೂಡ ನೋಡಿದೆ ನಾನು. ಸೊ 2 ಪೋರ್ಷನ್ ಆಗಿ ಮಾಡಿದ್ದಾರೆ. ಒಂದು ಸ್ವರ್ಗ ಕಲರ್ಫುಲ್ ಆಗಿದೆ, ಬೆಡ್ ಇದೆ, ಒಳ್ಳೆ ನೀರು, ಕುಡಿಯೋಕ್ಕೆ ನೀರು, ಪ್ರತಿಯೊಂದು ಏನೇನು ಇರಬೇಕು ಮಾಡ್ರನ್ ಲೈಫಲ್ಲಿ ಆ ರೀತಿಯ ಒಂದು ಮನೆಯಲ್ಲಿ ಕಾಣಿಸುತ್ತೆ. ಆ್ಯಂಡ್ ನರಕ ದರ್ಶನ ನೋಡೋಕೆ ಹೋದರೆ ಅಲ್ಲಿ ಅಂದರೆ ಬೆಡ್ ಇಲ್ಲ, ಏನಿಲ್ಲ, ನೆಲದ ಮೇಲೆ ಮಲ್ಕೊಳ್ಬೇಕು. ಜೊತೆಗೆ ಅಲ್ಲಿ ಕುಡಿಯೋಕ್ಕೆ ಇಟ್ಟಂಥ ನೀರನ್ನ ಒಂದು ಪಾತ್ರೆಗಳು ನೋಡ್ತಾ ಇದ್ರೆ ಹಳೆಯ ಕಾಲದಲ್ಲಿ ನಾವೇನು ಮಣ್ಣಿನ ಮಡಿಕೆಗಳು ನೋಡ್ತಾ ಇದೀವಿ, ಸೊ ಆ ರೀತಿಯಲ್ಲಿ ಆ ಒಂದು ಮನೆ ಇದೆ. ಆ್ಯಂಡ್ ಡಾರ್ಕ್ ಎಲ್ಲೋಯಿಶ್ ಡಾರ್ಕ್ ಆಗಿ ಆ ಒಂದು ಮನೆಗೆ ಒಂದು ಲೈಟಿಂಗ್ನ ಕೊಟ್ಟಿದ್ದಾರೆ. ಸೊ ಒಂದು ನರಕದ ಫೀಲ್ ಬರಲಿ ಅನ್ನೋ ರೀತಿಯಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಸೊ ಆ ಮನೆನ. ಸೊ ಈ ಸರಿ ನೋಡೋಣ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂತಂದರೆ ಬಂದಿರೋ ಕ್ಯಾರೆಕ್ಟರ್ಗಳು ಕೂಡ ಅಂತ ಇದೆ, ಅದೇ ರೀತಿಯಲ್ಲಿದೆ. ಸೊ ಯಾವ ರೀತಿಯಲ್ಲಿ ಈ ಸೀಸನ್ ಹೊರಹೊಮ್ಮುತ್ತೆ ಅಂತ. ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.